ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪೂರಿನ ಹೇಗೆ ಸಾಫ್ಟಾಗಿ ಮತ್ತು ಫ್ಲಫಿಯಾಗಿ ಮಾಡ್ಬೋದು ಅನ್ನೋ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಬೌಲಲ್ಲಿ 1 ಕಪ್ಪು ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನ್ ಚಿರೋಟಿ ರವೆ, 1 ಟೀ ಸ್ಪೂನಷ್ಟು ಎಣ್ಣೆ, ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫಸ್ಟು ಈ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ನಂತರ ಸ್ವಲ್ಪನೇ ನೀರು ಹಾಕ್ಕೋತಾ ಗಟ್ಟಿಯಾಗಿರೋ ಹಿಟ್ಟನ್ನ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಪೂರಿ ಚೆನ್ನಾಗಿ ಉಬ್ಬಿ ಬರೋಕ್ಕೆ ಕಾರಣ ಅಂದರೆ ಒಂದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸತಿ ಭಾಳ ನೀರು ಹಾಕ್ಕೊಂಡ್ರೆ ನಮಗೆ ಗೊತ್ತಾಗಲ್ಲ. ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ಮೇಲೆ 1-2 ನಿಮಿಷ ಈ ರೀತಿ ಕೈಯಿಂದ ಅದನ್ನ ಸ್ಮೂತ್ ಮಾಡ್ಕೊಳ್ಳಿ. ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 20 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ ಹಿಟ್ಟನ್ನ. ಈಗ ಒಂದು 20 ನಿಮಿಷ ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿದೆ. ಇದರಲ್ಲಿ ನಾನು ಅರ್ಧದಷ್ಟು ಭಾಗ ಹಿಟ್ಟನ್ನು ತೊಗೊಂಡು ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಒಂದು ಸ್ವಲ್ಪ ಸ್ಮೂತ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಾದ್ಕೊಂಡ್ಬಿಟ್ಟು ಇದನ್ನ ಉದ್ದ ಮಾಡ್ಕೊತಾ ಇದ್ದೀನಿ. ಬಟ್ಟು ಕಟ್ ಮಾಡ್ಕೊಳಕ್ಕೆ ನಾನು ಈ ಚಾಕು ತೊಗೊಂಡು ಪೀಸಸ್ಗಳಾಗಿ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಈಸಿ ಕೂಡ ಇರುತ್ತೆ ಮತ್ತು ಪೂರಿ ಎಲ್ಲ ಒಂದೇ ಸೈಜು ಅಲ್ಲಿ ಬರುತ್ತೆ ಅಂತ ಅಷ್ಟೇ. ನೀವು ಬೇಕಾದರೆ ಕೈಯಿಂದ ಕೂಡ ಮಾಡ್ಕೋಬೋದು. ಈಗ ನಾನು ಒಂದು ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ಕೊಂಡು ಇದನ್ನ ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ಒಣ ಹಿಟ್ಟು ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ, ಎಣ್ಣೆ ಹಾಳಾಗುತ್ತೆ ಅನ್ನೋದ್ರೆ ನೀವು ಎಣ್ಣೆ ಹಾಕ್ಕೊಂಡೇ ಉಜ್ಕೋಬೋದು. ಈ ಒಣ ಹಿಟ್ಟು ಹಾಕ್ಕೊಂಡು ಉದ್ದೋದ್ರಿಂದ ಪೂರಿ ಒಂದು ಸ್ವಲ್ಪ ಲೈಟ್ ಅನಿಸುತ್ತೆ, ಜಾಸ್ತಿ ಹೆವಿ ಆಗಿ ಅನಿಸಲ್ಲ ತಿಂದ ಮೇಲೆ. ನೋಡಿ, ಎಲ್ಲ ಕಡೆ ತಿರುಗಿಸ್ಕೊತಾ ಇದನ್ನ ಎಲ್ಲ ಸೈಡ್ಸು ಉದ್ಕೊಳ್ಳಿ. ಸ್ವಲ್ಪ ದಪ್ಪ ಇರಬೇಕು. ನಾವು ಉದ್ದೋ ಎಲೆ ಇರುತ್ತಲ್ವ, ಅದು ಒಂದು ಸ್ವಲ್ಪ ದಪ್ಪ ಇರಬೇಕು. ಆವಾಗ ಅದು ಉಬ್ಬಿ ಬರುತ್ತೆ. ಎಲ್ಲ ಸೈಡ್ಸಲ್ಲೂ ಒಂದೇ ಸಮ ಉತ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ನಾನು ಇನ್ನೊಂದು 4-5 ಪೂರಿನ ಇದೇ ರೀತಿ ಉದ್ದಿ ಇಟ್ಕೊತಾ ಇದ್ದೀನಿ. ಆಮೇಲೆ ನಾನು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಪೂರಿ ಎಲ್ಲ ಜಲ್ದಿ ಆಗಿಬಿಡುತ್ತೆ ಎಣ್ಣೆಯಲ್ಲಿ. ಅದಕ್ಕೆ ನಾನು ಫಸ್ಟು ಒಂದು 5-6 ಪೂರಿನ ಲಟ್ಟಿಸಿ ರೆಡಿ ಇಟ್ಕೊಂಡು ಆಮೇಲೆ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಎಲ್ಲ ಆಯಿತು. ನಂದು ಎಲ್ಲ ಉದ್ದಿ ಆಗಿದ್ಮೇಲೆ ಈಗ ಕರಿಯೋಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅಂದರೆ ಹೊಗೆ ಬರೋ ತನಕ ಕಾದಿರಬೇಕು. ಆವಾಗಷ್ಟೇ ಪೂರಿ ಉಬ್ಬಿ ಬರೋದು. ಹಾಕಿದ್ಮೇಲೆ ಒಂದು ಸ್ವಲ್ಪ ಅದನ್ನ ಪ್ರೆಸ್ ಮಾಡಿ, ಒಂದು ಸ್ಪೂನ್ ತೊಗೊಂಡು, ಆವಾಗ ಅದು ಉಬ್ಕೊಳುತ್ತೆ. ಮತ್ತು ಇನ್ನೊಂದು ಕಡೆ ತಿರುಗಿಸಿ 1-2 ನಿಮಿಷ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಹೆಂಗೆ ಉಬ್ಬಿ ಬರುತ್ತೆ ಅಂತ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಅದೇ ಮೇನ್. ನೀವು ಹಿಟ್ಟು ಕೂಡ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ನಡೆಯುತ್ತೆ. ಎಣ್ಣೆ ಮಾತ್ರ ಹೊಗೆ ಬರೋ ಥರ ಚೆನ್ನಾಗಿ ಕಾದಿರಬೇಕು. ನೋಡಿ, 2 ನಿಮಿಷಕ್ಕೆಲ್ಲ ಒಂದು ಪೂರಿ ನಿಮ್ಗೆ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಅಂತ. ಈ ಪೂರಿನ ನೀವು ಸಾಗು ಜೊತೆ ಸರ್ವ್ ಮಾಡಿ. ಈ ಸಾಗು ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಇದೆ, ಅದನ್ನು ಲಿಂಕ್ ಮಾಡಿರ್ತೀನಿ. ಈಗ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಪೂರಿ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಚಾನಲ್ಗೆ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.